ಒಬ್ಬ ವ್ಯಕ್ತಿ ನಿಮ್ಮ ಜೊತೆಗೆ ಬೆಳಗ್ಗೆಯಿಂದ ರಾತ್ರಿ ತನಕ ಇರ್ತಾನೆ. ನೀವು ಎಲ್ಲಿ ಹೋದ್ರೂ ಅವನು ಬರ್ತಾನೆ. ನೀವು ಯಶಸ್ವಿಯಾದಾಗಲೂ ಅವನು ಮಾತಾಡ್ತಾನೆ. ನೀವು ವಿಫಲ ಆದಾಗಲೂ ಅವನು ಮಾತಾಡ್ತಾನೆ. ಆದರೆ ಸಮಸ್ಯೆ ಏನಂದರೆ ಹೆಚ್ಚಿನ ಜನರಿಗೆ ಅವನು ಯಾರು ಅನ್ನೋದೇ ಗೊತ್ತಿರೋದಿಲ್ಲ. ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಅದು ನಿಮ್ಮೊಳಗಿನ ಧ್ವನಿ. ನಮಸ್ಕಾರ ಸ್ನೇಹಿತರೆ, ವೆಲ್ನೆಸ್ ವಿಂಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಬನ್ನಿ ನಿಮ್ಮೊಳಗೆ ಇರುವ ಆ ಧ್ವನಿಯ ಬಗ್ಗೆ ಮಾತಾಡೋಣ. ಹಾಗೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ನೀವು ಯಾವುದಾದ್ರೂ ಹೊಸ ಕೆಲಸವನ್ನು ಶುರು ಮಾಡಲು ಯೋಚನೆ ಮಾಡಿದಾಗ ಬಿಡು ನಿನಗೆ ಆಗೋದಿಲ್ಲ ಅಂತ ಹೇಳುವ ಒಂದು ಧ್ವನಿ ಇರುತ್ತೆ. ಯಾವುದಾದ್ರೂ ತಪ್ಪು ಮಾಡಿದಾಗ ನೀನು ಯಾವಾಗಲೂ ಹೀಗೆ ಅಂತ ಹೇಳುವ ಒಂದು ಧ್ವನಿ ಇರುತ್ತೆ. ಇತರರು ಯಶಸ್ವಿಯಾಗೋದನ್ನು ನೋಡಿದಾಗ ನೋಡು ಎಲ್ಲರೂ ಮುಂದೆ ಹೋಗ್ತಿದ್ದಾರೆ, ನೀನು ಮಾತ್ರ ಹಿಂದೆ ಇದೆಯಾ ಅಂತ ಹೇಳುವ ಒಂದು ಧ್ವನಿ ಇರುತ್ತೆ. ಈ ಧ್ವನಿಯನ್ನು ಮನೋವಿಜ್ಞಾನದಲ್ಲಿ ಇನ್ನರ್ ಕ್ರಿಟಿಕ್ ಎಂದು ಕರೀತಾರೆ. ಅಂದರೆ ನಮ್ಮೊಳಗೆ ಇರುವ ಒಬ್ಬ ಟೀಕಾಕಾರ. ಆದರೆ ಒಂದು ಪ್ರಶ್ನೆ ಸ್ನೇಹಿತರೆ, ಆ ಧ್ವನಿ ನಿಜವಾಗ್ಲೂ ಸತ್ಯ ಹೇಳುತ್ತಾ? ಖಂಡಿತ ಇಲ್ಲ. ಆದರೆ ನಾವು ಅದನ್ನು ಸತ್ಯ ಅಂತ ನಂಬಿಡ್ತೇವೆ. ಅಲ್ಲಿಂದಲೇ ಪ್ರಾರಂಭ ಆಗೋದು ನಮ್ಮ ಸಮಸ್ಯೆಗಳು. ಒಂದು ಸಣ್ಣ ಉದಾಹರಣೆ ನೋಡೋಣ. ನಿಮ್ಮ ಒಬ್ಬರು ಸ್ನೇಹಿತರು ಯಾವುದೋ ಒಂದು ಉದ್ಯೋಗವನ್ನು ಪ್ರಾರಂಭ ಮಾಡ್ತಾರೆ ಅಥವಾ ಒಂದು ಬಿಸ್ನೆಸ್ಸನ್ನು ಪ್ರಾರಂಭ ಮಾಡ್ತಾರೆ. ಪ್ರಾರಂಭದಲ್ಲಿ ಆ ಬಿಸ್ನೆಸ್ ಸರಿಯಾಗಿ ಆಗೋದಿಲ್ಲ, ಅವರು ಫೇಲ್ ಆಗ್ತಾರೆ. ಆಗ ನಾವು ಅವ್ರಿಗೆ ಏನು ಹೇಳ್ತೀವಿ? ಪರವಾಗಿಲ್ಲ, ಮುಂದಿನ ಸಲ ಚೆನ್ನಾಗಿ ಮಾಡ್ಬೋದು, ಇನ್ನೊಂದು ಸಲ ಪ್ರಯತ್ನ ಪಡು, ಹೀಗೆ ಧೈರ್ಯ ಹೇಳ್ತೀವಿ. ಹೀಗೆ ತಾನೆ? ಆದರೆ ಅದೇ ಪರಿಸ್ಥಿತಿ ನಮಗೆ ಬಂದರೆ ನಾವು ಸಾಕಷ್ಟು ಒಳ್ಳೆಯವನಲ್ಲ, ನನಗೆ ಏನೂ ಬರೋಲ್ಲ, ನನ್ನಿಂದ ಈ ಕೆಲಸ ಮಾಡೋದಕ್ಕಾಗೋದಿಲ್ಲ ಅಂತ ನಮ್ಮನ್ನೇ ನಾವು ಬೈದ್ಕೊಳ್ತೀವಿ. ಸ್ವಲ್ಪ ಯೋಚನೆ ಮಾಡಿ. ನಿಮ್ಮ ಸ್ನೇಹಿತನ ಜೊತೆ ಮಾತಾಡುವ ರೀತಿಯಲ್ಲೇ ನೀವು ನಿಮ್ಮ ಜೊತೆ ಮಾತಾಡ್ತೀರಾ? ಹೆಚ್ಚಿನ ಜನರು ಮಾತಾಡೋದಿಲ್ಲ. ಅದೇ ಸಮಸ್ಯೆ. ಇತರರಿಗೆ ಕೊಡುವ ಸಹಾನುಭೂತಿಯನ್ನು, ಅನುಭೂತಿಯನ್ನು ನಮಗೆ ನಾವು ಕೊಡೋದಿಲ್ಲ. ಹೀಗೆ ನಿಧಾನವಾಗಿ ಇನ್ನರ್ ಕ್ರಿಟಿಕ್ ಏನು ಮಾಡುತ್ತೆ ಗೊತ್ತಾ? ನಿಮ್ಮ ಆತ್ಮವಿಶ್ವಾಸವನ್ನು ಕಡಿಮೆ ಮಾಡುತ್ತೆ. ಹೊಸ ಅವಕಾಶಗಳಿಂದ ನಿಮ್ಮನ್ನು ದೂರ ಇಡುತ್ತೆ. ಕನಸು ಕಾಣೋದನ್ನು ನಿಲ್ಲಿಸುತ್ತೆ. ಮತ್ತು ನೀವು ಪ್ರಯತ್ನಿಸುವ ಮೊದಲೇ ಸೋತಿದ್ದೀರಿ ಅಂತ ನಂಬಿಸುತ್ತೆ. ಆದರೆ ಇಲ್ಲಿ ಒಂದು ಒಳ್ಳೆಯ ವಿಷಯ ಏನಂದರೆ, ಈ ಧ್ವನಿಯನ್ನು ನೀವು ಹೋರಾಡಿ ಗೆಲ್ಲಬೇಕಾಗಿಲ್ಲ. ಅದನ್ನು ಗುರುತಿಸಿದ್ರೆ ಸಾಕು, ಅದನ್ನು ಅರ್ಥ ಮಾಡಿಕೊಂಡ್ರೆ ಸಾಕು. ಮುಂದಿನ ಬಾರಿ ನಿನಗೆ ಆಗಲ್ಲ ಎಂಬ ಆಲೋಚನೆ ಬಂದರೆ ತಕ್ಷಣ ಅದನ್ನು ನಂಬೇಡಿ. ಒಂದು ಕ್ಷಣ ನಿಲ್ಲಿ, ಪಾಸ್ ಮಾಡಿ, ಸ್ವಲ್ಪ ಸಮಯ ತೆಗೆದುಕೊಳ್ಳಿ ಮತ್ತು ನಿಮ್ಮನ್ನು ನೀವು ಕೇಳಿಕೊಳ್ಳಿ, ಇದು ನಿಜನಾ ಅಥವಾ ಇದು ನನ್ನ ಇನ್ನರ್ ಕ್ರಿಟಿಕ್ ಮಾತಾಡ್ತಿರೋದಾ ಅಂತ. ಒಂದು ಪ್ರಶ್ನೆ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ತರಬಹುದು. ನಿಮ್ಮ ಇನ್ನರ್ ಕ್ರಿಟಿಕ್ನ ಕ್ವಶನ್ ಮಾಡಿ. ಏನು ಹೇಳ್ತಾ ಇದೆ, ಯಾಕೆ ಹೇಳ್ತಾ ಇದೆ, ಅದರ ಉದ್ದೇಶ ಏನು, ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ನಿಮ್ಮ ಇನ್ನರ್ ಕ್ರಿಟಿಕ್ ಯಾವಾಗಲೂ ಸರಿಯಾಗಿರುತ್ತೆ ಅಂತ ಏನಿಲ್ಲ. ಒಂದೊಂದು ಸಲ ಅದು ನಮ್ಮನ್ನು ಸೇವ್ ಮಾಡೋದಕ್ಕಾಗಿ ಹಲವಾರು ಆಲೋಚನೆಗಳನ್ನ ಕೊಡ್ತಾ ಇರುತ್ತೆ. ಹಾಗಾಗಿ ಇನ್ನರ್ ಕ್ರಿಟಿಕ್ ನಮ್ಮ ಧ್ವನಿ ಹೇಳೋದನ್ನು ಎಲ್ಲವನ್ನೂ ಕೇಳೋದಕ್ಕೆ ಹೋಗಬೇಡಿ. ಒಂದು ಮುಖ್ಯ ಸತ್ಯ ಏನಂದರೆ, ನೀವು ನಿಮ್ಮ ಆಲೋಚನೆಗಳಲ್ಲ, ನೀವು ಆಲೋಚನೆಗಳನ್ನು ಗಮನಿಸುವ ವ್ಯಕ್ತಿಯಾಗಿರ್ತೀರ. ಆಲೋಚನೆಗಳು ಬರುತ್ತೆ ಮತ್ತು ಹೋಗುತ್ತೆ, ಆದರೆ ಅವುಗಳ ಹಿಂದೆ ಓಡಬೇಕಾಗ ಅಥವಾ ಅವುಗಳನ್ನು ಗಮನಿಸಬೇಕಾ ಎಂಬ ಆಯ್ಕೆ ನಿಮ್ಮದಾಗಿರುತ್ತೆ. ಹಾಗಾಗಿ ಆಲೋಚನೆಗಳಿಂದ ಓಡಬೇಡಿ. ಈ ವಿಡಿಯೋ ಮುಗಿದ ನಂತರ 1 ನಿಮಿಷ ಮೌನವಾಗಿ ಕುಳಿತುಕೊಳ್ಳಿ. ನಿಮ್ಮೊಳಗೆ ಯಾವ ಧ್ವನಿ ಹೆಚ್ಚಾಗಿ ಮಾತಾಡ್ತಾ ಇದೆ ಅದನ್ನು ಗಮನಿಸಿ. ಅದು ನಿಮ್ಮನ್ನು ಬೆಳೆಸುವ ಧ್ವನಿಯ ಅಥವಾ ನಿಮ್ಮನ್ನು ಹಿಂದೆ ಇಡುವ ಧ್ವನಿಯ? ನೆನಪಿರಲಿ, ನಿಮ್ಮ ಜೀವನವನ್ನು ಬದಲಾಯಿಸುವ ಶಕ್ತಿ ಹೊರಗಿಲ್ಲ, ಅದು ನಿಮ್ಮೊಳಗೆ ಇದೆ. ನಿಮ್ಮೊಳಗಿನ ಧ್ವನಿಯನ್ನು ಬದಲಾಯಿಸಿದ್ರೆ ನಿಮ್ಮ ಜೀವನದ ದಿಕ್ಕು ಬದಲಾಗಬಹುದು. ಆಲೋಚನೆಗಳನ್ನು ನಂಬುವ ಮೊದಲು ಅವುಗಳನ್ನು ಗಮನಿಸಲು ಕಲಿಯಿರಿ. ಅಲ್ಲಿಂದಲೇ ಸ್ವಯಂ ಅರಿವಿನ ಪ್ರಯಾಣ ಆರಂಭ ಆಗುತ್ತೆ. ಧನ್ಯವಾದಗಳು ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ವೆಲ್ನೆಸ್ ವಿಂಗ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನಿಮ್ಮ ಇನ್ನರ್ ಕ್ರಿಟಿಕ್ ಈ ಕ್ಷಣದಲ್ಲಿ ನಿಮ್ಗೆ ಏನು ಹೇಳ್ತಾ ಇದೆ ಅದನ್ನು ಕಮೆಂಟಲ್ಲಿ ಹಾಕಿ. ಧನ್ಯವಾದಗಳು.